ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇಲ್ಲಿರುವಂಥ ಈ ದೇಹ ಅನ್ನುವಂಥ ದೇವಾಲಯ ಏನಿದೆ ಅದರ ಒಳಗೂ ಹೊರಗೂ ವ್ಯಾಪಿಸಿ ದೇವರಿದ್ದಾನೆ. ದೇಹದಲ್ಲೇ ದೇವರನ್ನು ತೋರಿಸುವಂಥ ಧರ್ಮ ನಮ್ಮ ಪರಶುರಾಮ ಸೃಷ್ಟಿಯ ತೌಳವ ಧರ್ಮ. ಕೋಲ ಹೇಳಿದ್ರೆ ಕೌಲಾಚಾರ ಅಂತ, ಹಾಗೆ ಇಲ್ಲಿ ನೇಮ ಅಂತ ಹೇಳಿದ್ರೆ ಅದು ನಿಯಮ ಅಂತ. ಇಲ್ಲಿ ನಡುಗುವುದು ಸಹ ಇದೆ, ಹಾಗೆ ನೋಡುವುದು ಸಹ ಇದೆ. ಇನ್ನು ಈ ಪರಶುರಾಮ ಸೃಷ್ಟಿಯ ಕತೆಗೆ ಬಂದಾಗ ಇಲ್ಲಿರುವಂತಹ ಮೂಲ ದೈವ ಯಾವುದು ಕೇಳಿದ್ರೆ ಅದಕ್ಕೆ ನಾಗಬ್ರಹ್ಮ ಅಂತ ಹೆಸರು. ಈಗ ಅಂತ ವೈ ಕ್ರೋಮೋಸೋಮ್ ಇರುವವನಲ್ಲಿ ಪ್ರತಿಯೊಬ್ಬನಲ್ಲಿಯೂ ಪಂಜುರ್ಲಿ ಅಂತ ಇದೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ದೇಹವನ್ನು ದೇವಾಲಯವೆಂದು ಜೀವನು ಪರಮಾತ್ಮನಾದ ಸದಾಶಿವನೆಂದು ಭಾವಿಸಿ ಅಜ್ಞಾನ ತೊರೆದು ಪೂಜಿಸಬೇಕು. ಹೀಗೆ ನಮ್ಮ ಶರೀರವೇ ದೇವಾಲಯ. ಹೊರಗೆ ನಾವು ನೋಡುವಂತ ದೇವಾಲಯದ ಗರ್ಭಗುಡಿಯ ಒಳಗೆ ದೇವರಿರ್ತಾನೆ. ಆದ್ರೆ ಇಲ್ಲಿರುವಂತ ಈ ದೇಹ ಅನ್ನುವಂತ ದೇವಾಲಯ ಏನಿದೆ ಅದರ ಒಳಗೂ ಹೊರಗೂ ವ್ಯಾಪಿಸಿ ದೇವರಿದ್ದಾನೆ. ಇನ್ನು ಅವನನ್ನು ಹೃದಯ ಗ್ರಂಥಿಯಿಂದ ನಾವು ಭಾವಿಸುವುದು. ಇನ್ನು ಈ ಭಾವಿಸುವುದು ಅಂತ ಹೇಳುವಾಗ ಇಲ್ಲಿ ದ್ವೈತದ ಸ್ಥಿತಿ ಇದೆ. ಈ ದ್ವೈತದ ಸ್ಥಿತಿಯಿಂದ ಅದ್ವೈತದ ಸ್ಥಿತಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಎಚ್ಚರದಲ್ಲಿರುವಂತಹ ನಾನು ಇಲ್ಲಿ ಇಲ್ಲ, ಯಾವುದನ್ನು ನಾನು ದೈವ ಭೂತ ದೇವರಂತ ನಂಬಿದ್ದೇನೆ ಅದು ಮಾತ್ರ ಇಲ್ಲಿ ಇದೆ, ಆ ಸ್ಥಿತಿಯಲ್ಲಿ ನಿಲ್ಲುವುದು. ಹೀಗೆ ದೇಹದಲ್ಲೇ ದೇವರನ್ನು ತೋರಿಸುವಂತ ಧರ್ಮ ನಮ್ಮ ಪರಶುರಾಮ ಸೃಷ್ಟಿಯ ತೌಳವ ಧರ್ಮ. ಇದು ಕೌಲಾಚಾರ ಪದ್ಧತಿ. ಕೌಲಾಚಾರ ಅಂತ ಹೇಳಿದ್ರೆ ಮೂಲಾಧಾರದಲ್ಲಿರುವಂತಹ ಶಕ್ತಿಗೆ ಕುಲಕುಂಡ ಯೋಗಿನಿ ಅಂತ ಹೆಸರು. ಇಂತಹ ಶಕ್ತಿಯನ್ನು ದೇಹದಲ್ಲೇ ದರ್ಶನದ ಮುಖಾಂತರ ಭರಿಸಿ, ಹಾಗೆ ನಾವು ನಂಬಿದ ದೈವವನ್ನು ಪ್ರತ್ಯಕ್ಷವಾಗಿ ನಮ್ಮ ಎದುರಲ್ಲೇ ನಾವು ಕಂಡು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಆ ಚಿತ್ರಣ ಉಳಿಯುವ ಹಾಗೆ ಮಾಡಿ, ಹೀಗೆ ಉಳಿದಂತಹ ಚಿತ್ರಣವನ್ನು ನಾವು ನಿರಂತರವಾಗಿ ಆರಾಧಿಸ್ತಾ ಅಥವಾ ಧ್ಯಾನಿಸ್ತಾ ಪ್ರಾರ್ಥಿಸುತ್ತಾ ಬಂದ್ರೆ ಅದು ನಮ್ಮ ಒಳಗೆ ಅದು ಜಾಗೃತವಾಗಿರ್ತದೆ. ಹೀಗೆ ನಮ್ಮ ಒಳಗೆ ಜಾಗೃತವಾಗಿರುವಂತ ಎಲ್ಲ ಶಕ್ತಿಗಳು, ಎಲ್ಲ ದೈವಗಳು, ಇದು ಎಲ್ಲವೂ ಕಾರ್ಯಾಚರಿಸುವುದು ಈ ದೇಹದ ಮುಖಾಂತರವೇ. ಇದನ್ನು ಕೌಲಾಚಾರ ಅಂತ ಹೇಳಿದ್ರೆ ಮೂಲಾಧಾರದಲ್ಲಿರುವಂತಹ ಶಕ್ತಿಯನ್ನು ಆರಾಧಿಸುವವ. ಮೂಲಾಧಾರದಲ್ಲಿರುವಂತಹ ಶಕ್ತಿ ಯಾವುದು ಕೇಳಿದ್ರೆ ನಮ್ಮ ಹಿರಿಯರಿಂದ ತಲೆತಲಾಂತರಗಳಿಂದ ನಾವು ಆರಾಧಿಸಿಕೊಂಡು ಬಂದಂತ ಈ ದೈವ ಭೂತ ನಾಗ ಅನ್ನುವಂಥ ಈ ಪರಶುರಾಮ ಸೃಷ್ಟಿಯ ಒಂದು ವೈಜ್ಞಾನಿಕ ಕಲ್ಪನೆಯಲ್ಲಿ ಸೃಷ್ಟಿಗೊಂಡಂತ ನಾಥಪಂಥದ ಯೋಗಿಗಳಿಂದ ಸೃಷ್ಟಿಗೊಂಡಂತ ತತ್ವ ಇದು. ಇಂಥ ತತ್ವದ ಆರಾಧನೆಯಲ್ಲಿ ನಾವು ಆ ದರ್ಶನವನ್ನು ಪಾತ್ರೆಯ ಮುಖಾಂತರ ಭರಿಸುವಂತ ಏನು ಕ್ರಿಯೆ ಉಂಟು, ಅಲ್ಲಿ ಆ ದೈವದ ವೇಷಭೂಷಣಗಳನ್ನೆಲ್ಲ ಧರಿಸಿ ಅದಕ್ಕೆ ಸಂಬಂಧಪಟ್ಟಂತ ಪಂಗಡದವರೇ ತಮ್ಮ ಮೈಯಲ್ಲಿ ಆ ದೈವವನ್ನು ಭರಿಸಿಕೊಳ್ಳುವಂತ ಯಾವ ಸ್ಥಿತಿ ಇದೆ, ಇದಕ್ಕೆ ಕೋಲ ಅಂತ. ಕೋಲ ಹೇಳಿದ್ರೆ ಕೌಲಾಚಾರ ಅಂತ. ಹಾಗೆ ಇಲ್ಲಿ ನೇಮ ಅಂತ ಹೇಳಿದ್ರೆ ಅದು ನಿಯಮ ಅಂತ. ಹೀಗೆ ನಾವು ಹಲವು ವಿಧದ ದೈವಗಳು ಭೂತಗಳು ಅಂತ ಆರಾಧಿಸಿಕೊಂಡು ಬರುವಾಗ ಇದರಲ್ಲಿ ಇರುವುದು ಒಂದೇ ದೈವ. ಆ ಒಂದು ದೈವ ಯಾವುದು ಕೇಳಿದ್ರೆ, ಈಗ ನಾವಿಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ನಮಗೊಂದು ಶರೀರ ಉಂಟು, ಈ ಶರೀರಕ್ಕೆ ಬ್ರಹ್ಮ ಅಂತ ಹೆಸರು. ಹಾಗೆ ಈ ಶರೀರದ ಸುತ್ತ ಒಂದು ಲಿಂಗ ಶರೀರ ಉಂಟು, ಆ ಲಿಂಗ ಶರೀರಕ್ಕೆ ನಾಗ ಅಂತ ಹೆಸರು. ನಾ ಆಗ ಪರ್ವತ ಅಲ್ಲ, ಅದು ಚಲಿಸುವಂಥದ್ದು. ಅದು ಉತ್ತರದಿಂದ ದಕ್ಷಿಣಕ್ಕೆ ಹಾಗೆ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸ್ತದೆ. ಹೀಗೆ ಶರೀರ ಮತ್ತೆ ಲಿಂಗ ಶರೀರ ಇದೆ ಅಂತ ಯಾರು ಗುರುತಿಸಿಕೊಂಡಿದ್ದಾನೆ, ಯಾರು ಆ ಲಿಂಗ ಶರೀರದ ಬಗ್ಗೆ ಅರ್ಥ ಮಾಡಿದ್ದಾನೆ ಅಥವಾ ಆ ಲಿಂಗ ಶರೀರದ ಬಗ್ಗೆ ತಿಳಿದುಕೊಂಡಿದ್ದಾನೆ, ಅಂಥವನಿಗೆ ಗಣಪತಿ ಅಂತ ಹೆಸರು. ಇದು ಬಾಲ ಗಣಪತಿ ಅಲ್ಲ, ಇದು ಸೊಂಡಿಲಿರುವಂತಹ ಗಣಪತಿ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಯ್ತು ನನ್ನ ಸುತ್ತಲೂ ನನ್ನ ತಂದೆ ಇದ್ದಾನೆ. ಯಾರಿದ್ದಾನೆ? ಶಿವ ಇದ್ದಾನೆ. ಹೀಗೆ ಅಂತ ಶಿವ ತತ್ವವನ್ನು ನಮ್ಮೊಳಗೆ ಧರಿಸಲಿಕ್ಕೆ, ಅದನ್ನು ನಮ್ಮೊಳಗೆ ನಾವು ನೋಡ್ಲಿಕ್ಕೆ, ಹಾಗೆ ಯಾವುದನ್ನು ನಾವೀಗ ಧರಿಸಿದ್ದೇವೆ ನಮ್ಮ ಶರೀರದಲ್ಲಿ, ಆ ಧರಿಸಿದಂಥ ವಸ್ತುವಿನ ಆ ಧರಿಸಿದಂಥ ಶಕ್ತಿಯ ಸ್ಥಿತಿಯಲ್ಲಿ ನಾನು ನಿಂತಾಗ
ದೇಹ ಭಾವವನ್ನು ಬಿಟ್ಟು ಶಕ್ತಿಯೇ ನಾನಾಗಿ ನಿಲ್ಲುವಂತ ಯಾವ ಕ್ರಿಯೆ ಉಂಟು ಇದಕ್ಕೆ ಟ್ರಾನ್ಸ್ ಅಂತ ಹೇಳಿದ್ರೆ ದರ್ಶನ. ಅಂದ್ರೆ ಈಗ ಯಾರು ನೋಡುವುದು? ದೈವ ನೋಡುವುದು. ಇಲ್ಲಿ ನಡುಗುವುದು ಸಹ ಇದೆ, ಹಾಗೆ ನೋಡುವುದು ಸಹ ಇದೆ. ಹೀಗೆ ಆ ದೈವ ದರ್ಶನದ ಮುಖಾಂತರ ಭಕ್ತರಿಗೆ, ನಂಬಿದ ಕುಟುಂಬಕ್ಕೆ ಅಭಯವನ್ನು ಕೊಡ್ತದೆ. ಹಾಗೆ ಕುಟುಂಬಕ್ಕೆ ಬರುವಂತ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ನಾನು ನಿವಾರಿಸಿ ಕೊಡ್ತೇನೆ ಅನ್ನುವಂತ ಮಾತು ಕೊಡ್ತದೆ. ಇದನ್ನು ದೃಢವಾಗಿ ನಂಬಿದಂತ ಆ ಭಕ್ತ ಸಂದೋಹ ಹಾಗೆ ಕುಟುಂಬಸ್ಥರು ತಮ್ಮೊಳಗೆ ನಿಜವಾಗಿಯೂ ಅಂತ ಸ್ಥಿತಿಯನ್ನು ಅನುಭವಿಸ್ತಾರೆ. ಹಾಗೆ ಆ ದೈವದ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಯಾಕಂತ ಹೇಳಿದ್ರೆ ಆ ದೈವ ಅವರ ಒಳಗೆ ಇದೆ. ಇಲ್ಲಿ ಒಂದು ದೈವ, ಅದರ ಕ್ರಿಯೆಗೆ ಅನುಗುಣವಾಗಿ ಹಲವು ನಾಮಗಳು. ಇನ್ನು ಈ ಪರಶುರಾಮ ಸೃಷ್ಟಿಯ ಕಥೆಗೆ ಬಂದಾಗ ಇಲ್ಲಿರುವಂತಹ ಮೂಲ ದೈವ ಯಾವುದು ಕೇಳಿದ್ರೆ ಅದಕ್ಕೆ ನಾಗಬ್ರಹ್ಮ ಅಂತ ಹೆಸರು. ಇನ್ನು ನಾಗಬ್ರಹ್ಮನ ಒಳಗೆ ಆ ಬ್ರಹ್ಮ ಅನ್ನುವಂತಹ ತತ್ವದಲ್ಲಿ ಉಳಿದ ಎಲ್ಲ ದೈವಗಳು ಇಲ್ಲಿರುವುದು. ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಲಿಂಗ ಶರೀರ ಮತ್ತೊಂದು ಭೌತ ಶರೀರ ಅಂತ ಇದೆ. ಇದು ಎರಡನ್ನು ಹೊಂದಿರುವುದರಿಂದ, ಇನ್ನು ಇದು ಎರಡನ್ನು ಹೊಂದಿರುವಂತ ಪ್ರತಿಯೊಬ್ಬನ ಒಳಗೆ ಇದು ಎರಡನ್ನು ಮೇಳೈಸಲಿಕ್ಕೆ, ಒಟ್ಟಿಗೆ ಮಾಡಲಿಕ್ಕೆ ಇಲ್ಲೊಂದು ವಿದ್ಯುತ್ ಕಾಂತೀಯ ತರಂಗ ಅನ್ನುವಂಥ ವಿಷ್ಣು ತತ್ವ ಇದೆ. ಅದು ಪ್ರತಿಯೊಬ್ಬರ ಜೀವನದಲ್ಲಿ 10 ಅವತಾರವನ್ನು ತೆಗೆದುಕೊಳ್ತದೆ. ಅಂತಹ ವಿಷ್ಣು ತತ್ವ ಇಲ್ಲಿ ದಾರಿ ತಪ್ಪಿದ ಭೂಮಿಯನ್ನು ಮತ್ತೆ ಸರಿದಾರಿಗೆ ಅಥವಾ ಯೋಗದ ದಾರಿಗೆ ತರಲಿಕ್ಕಿರುವಂಥ ತತ್ವ ಇದು ವರಾಹಿ ಅನ್ನುವಂಥ ತತ್ವ. ಇದು ಪಂಜುರ್ಲಿ. ಪ್ರತಿಯೊಬ್ಬ ಗಂಡಸಿನ ವಂಶವಾಹಿನಿಯಲ್ಲಿ ವೈ ಕ್ರೋಮೋಸೋಮ್ ಅಂತ ಇದೆ. ಈ ವೈ ಕ್ರೋಮೋಸೋಮ್ ಅಂತ ಹೇಳಿದ್ರೆ ಅವ ಈಗ ಗಂಡಸು ಅಂತ. ಈಗ ಅಂತ ವೈ ಕ್ರೋಮೋಸೋಮ್ ಇರುವವನಲ್ಲಿ ಪ್ರತಿಯೊಬ್ಬನಲ್ಲಿಯೂ ಪಂಜುರ್ಲಿ ಅಂತ ಇದೆ. ಇನ್ನು ಅದನ್ನು ನಂಬಲಿಕ್ಕೆ, ಆರಾಧಿಸ್ಲಿಕ್ಕೆ, ನೋಡ್ಲಿಕ್ಕೆ ಅದು ಪರಶುರಾಮ ಸೃಷ್ಟಿಯಲ್ಲಿ ಮಾತ್ರ ಅದರ ದರ್ಶನ ಬರಬಹುದು, ಅದು ದರ್ಶನ ಮಾಡಿಸಬಹುದು. ಹಾಗಂತೇಳಿ ಪರಶುರಾಮ ಸೃಷ್ಟಿಯನ್ನು ಬಿಟ್ಟು ನಾವು ಹೊರಗೆ ಎಲ್ಲಿಯಾದ್ರೂ ಮಾಡುವುದಿದ್ರೆ ಅದು ನಾವು ಆ ಆಚರಣೆಯನ್ನು ಮಾಡ್ಬೋದು ಅಷ್ಟೇ. ಹಾಗಂತೇಳಿ ಅಲ್ಲಿ ದರ್ಶನ ಬಂತು, ದರ್ಶನ ಬರ್ತದೆ ಅಥವಾ ಬಂದಿದೆ ಹೀಗೆ ಅದನ್ನು ತೆಗೆದುಕೊಳ್ಳಿಕ್ಕಿಲ್ಲ. ಯಾಕಂತೇಳಿ ಇದು ಪೂರ್ತಿ ಕಾರ್ಯಾಚರಿಸುವಂತ ಕ್ಷೇತ್ರ ಯಾವುದು ಕೇಳಿ ಅದು ಪರಶುರಾಮ ಸೃಷ್ಟಿ ಮಾತ್ರ. ಯಾಕಂದ್ರೆ ಇಡೀ ಭೂಮಿಯ ಲಿಂಗ ಶರೀರ ಏನುಂಟು ಅದಕ್ಕೆ ವಿರುದ್ಧವಾದ ಸ್ಥಿತಿಯಲ್ಲಿರುವಂತಹ ಲಿಂಗ ಶರೀರ ನಮ್ಮ ಪರಶುರಾಮ ಸೃಷ್ಟಿಯ ಲಿಂಗ ಶರೀರ. ಅದನ್ನು ನಾವು ಪರದಲ್ಲಿ ಹಸು ಇರುವುದು ಅಂತ ಹೇಳುದು. ಸೊ ಇಂಥ ಲಿಂಗ ಶರೀರದಿಂದಾಗಿ ಆ ಪರಶುರಾಮ ತತ್ವದಿಂದಾಗಿ ಅದು ಚಿರಂಜೀವಿ ಆಗಿರುವುದರಿಂದ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯಾರೆಲ್ಲ ಮಹಾಪುರುಷರು ಅಂತ ನಾವು ಹೇಳಿಕೊಳ್ತೇವೆ, ಈಗ ಕೋಟಿ ಚೆನ್ನಯರು, ಕಾಂತಾಬಾರೆ, ಬುಧಬಾರೆ, ಕಲ್ಲುಟ್ಟಿ, ಕಲ್ಕುಡ, ಹೀಗೆ ರಾಜನ್ ದೈವಗಳೆಲ್ಲ ಅದು ಯೋಗಿಗಳು ಅಥವಾ ರಾಜರು. ಆ ಸ್ಥಿತಿಯಲ್ಲಿ ಅವರು ನಿಂತಾಗ ಅವರು ಇಲ್ಲಿ ಧರ್ಮವನ್ನು ಸ್ಥಾಪಿಸ್ಲಿಕ್ಕೋಸ್ಕರ ತಮ್ಮನ್ನು ತಾವು ಬಲಿದಾನ ಆಗಿಸಿಕೊಂಡ್ರೆ ಅಂಥವರು ಇಲ್ಲಿ ಭೂತವಾಗಿ ಆ ಭೂತ ಮುಂದೆ ಆರಾಧನೆಯನ್ನು ಪಡೆದುಕೊಂಡು ರಾಜನ್ ದೈವ ಅನ್ನುವಂಥ ಹೆಸರಿನಿಂದ ಹಾಗೆ ದೈವ ಅನ್ನುವಂಥ ಹೆಸರಿನಿಂದ ನಮ್ಮೊಳಗೆ ಇರುವಂತಹ ಆ ದೇವತೆ, ಅದು ದೇವರು, ಆ ದೇವರನ್ನೇ ನಾವಿಲ್ಲಿ ದೈವ ಅನ್ನುವಂಥ ಹೆಸರಿನಿಂದ ಕರೆಯುವುದು. ಇಲ್ಲಿ ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಒಂದೇ ಸತ್ಯ ಇರುವುದು. ಅದನ್ನು ವಿಪ್ರ ತಿಳಿದವ ಜ್ಞಾನಿ ವಿಧ ವಿಧದಿಂದ ಹೇಳ್ತಾನೆ, ಬಹುಧಾ ವದಂತಿ. ಹೀಗೆ ಒಂದೇ ತತ್ವ ಇರುವುದು, ಅದು ನಾಗಬ್ರಹ್ಮ ತತ್ವ. ಇನ್ನು ಈ ನಾಗಬ್ರಹ್ಮ ತತ್ವ ಯಾರ ತತ್ವ ಕೇಳಿದ್ರೆ ಇದು ನಾಥಪಂಥದ ಗುರು ಗೋರಕ್ಷನಾಥನ ತತ್ವ. ಗೋ ಅಂತ ಹೇಳಿದ್ರೆ ಭೂಮಿ, ಗೋ ಅಂತ ಹೇಳಿದ್ರೆ ಧನ, ಗೋ ಅಂತ ಹೇಳಿದ್ರೆ ದೇಹ, ಗೋ ಅಂತ ಹೇಳಿದ್ರೆ ಜ್ಞಾನ, ವೇದ, ಪ್ರಕಾಶ, ಸೂರ್ಯನ ಕಿರಣ. ಸೊ ಯಾವುದಕ್ಕೆಲ್ಲ ಚಲನಶೀಲತೆ ಇದೆ, ಯಾವುದಕ್ಕೆಲ್ಲ ಗತಿಶೀಲತೆ ಇದೆ, ಅದೆಲ್ಲವೂ ಗೋವು. ಹಾಗೆ ನಮ್ಮ ಶರೀರದಲ್ಲಿ ಇಲ್ಲಿ 14 ನಮನೆಯ ಗೋವುಗಳಿದೆ ಅಂತ ಹೇಳಿದ್ರೆ ಒಂದು ಪಾರದರ್ಶಕ ಬೆಳಕನ್ನು ಪಟ್ಟಕದಲ್ಲಿ ಹಾಯಿಸಿದ್ರೆ ಅದರಲ್ಲಿ VIBGYOR ಅಂತ 7 ಕಾಮನ ಬಿಲ್ಲಿನ ಬಣ್ಣಗಳು ಗೋಚರಿಸ್ತದೆ. ಇದು ಕಾಣುವ ಬಣ್ಣ ಮಾತ್ರ. ಇನ್ನು ಕಾಣದೆ ಇರುವಂಥದ್ದು ಇದೆ ಅದರಲ್ಲಿ, ಅದು ಅಲ್ಟ್ರಾ ವೈಲೆಟ್, ಇನ್ಫ್ರಾರೆಡ್, ಎಕ್ಸ್ರೇ ರೇಸ್, ಗಾಮಾ ರೇಸ್, ರಡಾರ್ ಫ್ರೀಕ್ವೆನ್ಸಿ, ಮೈಕ್ರೋವೇವ್, ರೇಡಿಯೋ ವೇವ್ಸ್ ಅಂತೇಳಿ ಒಟ್ಟಿಗೆ 14 ಫ್ರೀಕ್ವೆನ್ಸಿಗಳಿದೆ. ಅದು ತಲೆಯ ನೆತ್ತಿಯಿಂದ ಪಾದದವರೆಗೆ 14 ಲೋಕಗಳು ಬಂತು. ಅಂದ್ರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಯಥಾ ಪಿಂಡಾಂಡೆ ತಥಾ ಅಂಡಾಂಡೆ, ಒಂದು ಜೀವಕೋಶದಲ್ಲಿಯೂ ಅದಿದೆ. ಹೀಗೆ ಅದನ್ನು ರಕ್ಷಿಸುವವ, ಗೋವನ್ನು ರಕ್ಷಿಸುವವ, ಹೇಗೆ ಕೃಷ್ಣನನ್ನು ತೋರಿಸುವಾಗ ಗೋಪಾಲ ಕೃಷ್ಣನ ಒಂದು ಕಲ್ಪನೆಯನ್ನು ನಾವು ನೋಡ್ತೇವೆ. ಆ ಗೋಪಾಲ ಕೃಷ್ಣನ ಕಲ್ಪನೆಯು ಇದೇ ಕಲ್ಪನೆ. ಅಂದ್ರೆ ಗೋವನ್ನು ಪಾಲಿಸುವ, ಗೋವನ್ನು ಮೇಯಿಸುವ,
ಇನ್ನು ಗೋವಿನ ಒಳಗೆ ಕುಳಿತುಕೊಂಡು ಹೊರಗಿರುವಂತ ಗೋವನ್ನು ಮೇಯಿಸುವವನಿಗೆ ಗೋವೈತಿ ಇಂದಂತಿ ಇತಿ ಗೋವಿಂದ, ಗೋವಿನ ಒಳಗೆ ಕುಳಿತು ದನವನ್ನು ಹೊರಗೆ ಮೇಯಿಸುವ ಗೋವಿಂದ. ಅದಕ್ಕೆ ಶಂಕರಾಚಾರ್ಯ ಹೇಳಿದ್ರು, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಗೋವಿಂದನನ್ನು ಭಜಿಸು, ಯಾಕಂದ್ರೆ ಅದು ನನ್ನ ಒಳಗಿರುವ ದೇವರನ್ನು ಭಜಿಸುವುದು ನಾನು. ಹೀಗೆ ನನ್ನ ಒಳಗೆ 7 ಚಕ್ರಗಳಲ್ಲಿ 64 ಭೈರವರುಗಳನ್ನು ಹೊರಸೂಸುತ್ತಾ ಯಾರು ಇಲ್ಲಿ ನಿಂತಿದ್ದಾನೋ ಅವನಿಗೆ ಇಲ್ಲಿ ಗೋರಕ್ಷನಾಥ ಅಂತ ಹೆಸರು. ಇದೆಲ್ಲವೂ ಯೋಗದ ತತ್ವ. ಹಾಗೆ ಅಂತ ಗೋರಕ್ಷನಾಥ ಈಗ ತನ್ನ ಗುರುವನ್ನು ಎಲ್ಲಿ ನೋಡ್ತಾನೆ ಕೇಳಿದ್ರೆ ಆ ಗುರುವನ್ನು ಲಿಂಗ ಶರೀರವಾಗಿ ನೋಡ್ತಾನೆ. ಇನ್ನು ಇಡೀ ಲಿಂಗ ಶರೀರ ನನ್ನ ಈ ಶರೀರದ ಒಟ್ಟಿಗೆ ಇರುವುದು, ನಾನು ಎಲ್ಲಿ ಹೋದ್ರೂ ಅದು ನನ್ನೊಟ್ಟಿಗೆ ಬರ್ತದೆ. ಯಾಕೆಂತೇಳಿ ಅದನ್ನು ನಾನು ಜಾಗೃತಗೊಳಿಸಿದ್ದೇನೆ. ಜಾಗೃತಗೊಳಿಸಿದಂತ ನನಗೆ ನಾನು ಎಲ್ಲಿ ಹೋದ್ರೂ ಅದು ನನ್ನ ಸುತ್ತಲೇ ಕಾಣಿಸ್ತದೆ ಅಂತ ಹೇಳಿದ್ರೆ, ಇದನ್ನು ನಾನು ಒಂದು ನಾಯಿಗೆ ಏನಾದ್ರೂ ಒಂದು ಆಹಾರ ಕೊಟ್ಟರೆ ಮತ್ತೆ ಆ ನಾಯಿ ನಿಮ್ಮ ಗುರುತು ಹಿಡಿದು ಬಾಲ ಅಲ್ಲಾಡಿಸಿಕೊಂಡು ಓಡಿಕೊಂಡು ನಿಮ್ಮ ಹಿಂದೆ ಬರ್ತದೆ. ಸೊ ಇಂಥ ನಾಯಿ ಎಷ್ಟು ಉಂಟು ಕೇಳಿದ್ರೆ ಇಲ್ಲಿ ನಮ್ಮ ಒಳಗೆ 4 ನಾಯಿ ಇದೆ. ಅದು ಜಾಗ್ರತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ, ತುರಿಯ ಅನ್ನುವಂಥ 4 ಸ್ಥಿತಿಗಳು ನಮ್ಮ ಒಟ್ಟಿಗೆ ಇರುವಂಥದ್ದು, ನಮ್ಮ ಬೆನ್ನು ಹಿಡಿದುಕೊಂಡು ಬರುವಂಥದ್ದು. ಈ 4 ನಾಯಿಯಲ್ಲಿ ದತ್ತಾತ್ರೇಯನಿಗೆ 4 ನಾಯಿ. ಹಾಗೆ ಎಚ್ಚರದ ಸ್ಥಿತಿಯಲ್ಲಿ, ಕೌಲಾಚಾರದ ಸ್ಥಿತಿಯಲ್ಲಿ ಆರಾಧನೆ ಮಾಡುವಂತ ನಮಗೆ 1 ನಾಯಿ. ಅದು ಯಾವುದು ಕೇಳಿದೆ, ಅದು ಕಪ್ಪು ನಾಯಿ, ಅದು ಕಾಲಭೈರವನ ನಾಯಿ. ಹೀಗೆ ಇಂಥ ಆ ಪರಶುರಾಮ ತತ್ವದಲ್ಲಿ ಕಾಲಭೈರವ ಅನ್ನುವಂಥ ಆ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡು ಚಿರಂಜೀವಿ ತತ್ವದಲ್ಲಿ ನಿಂತವರೆಲ್ಲರೂ ದೈವಗಳಾದರು. ಹಾಗೆ ಇನ್ನೂ ಉನ್ನತವಾದಂತಹ ಸಾಧನೆಯನ್ನು ಮಾಡಿ ದೇಹ ಭಾವವನ್ನೇ ಬಿಟ್ಟು ನಿಂತವರೆಲ್ಲರೂ ನಾಗಗಳಾದರು. ಈ ನಾಗ ತತ್ವ ಇಲ್ಲಿ ಇರುವ ತತ್ವವೇ, ಆ ತತ್ವವೇ ಇಲ್ಲಿ ಮನುಷ್ಯರ ಒಳಗೆ ಆವಿರ್ಭವಿಸ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರು ಯಾರು ಕೇಳಿದ್ರೆ ಭೂಮಿಯ ಸುತ್ತ ಯಾವ ಲಿಂಗ ಶರೀರ ಉಂಟು, ಗುರುತ್ವಾಕರ್ಷಣ ವಲಯ ಉಂಟು, ಅದರದ್ದೇ ಒಂದೊಂದು ತುಣುಕುಗಳು ಇಲ್ಲಿ ನಮ್ಮ ಸುತ್ತಲೂ ಇರುವುದು. ಹೀಗೆ ನಮ್ಮ ಸುತ್ತಲೂ ಇರುವಂತ ಆ ಲಿಂಗ ಶರೀರ ಯಾವುದು ಕೇಳಿದ್ರೆ ಅದು ಭೂಮಿಯ ಸುತ್ತಲೂ ಇರುವಂತ ಗುರುತ್ವಾಕರ್ಷಣ ವಲಯದ ತುಣುಕೆ. ಆಗ ಭೂಮಿಯ ಸುತ್ತ ಇರುವಂತಹ ಗುರುತ್ವಾಕರ್ಷಣ ವಲಯಕ್ಕೆ ಆದಿಶೇಷ ಅಂತ ಹೆಸರು. ಅಂತ ಆದಿಶೇಷ ಇಲ್ಲಿ ಯೋಗ ಕಲೀಲಿಕ್ಕೆ ಈ ದೇಹವನ್ನು ಹಿಡಿದುಕೊಂಡು ಬಂದ. ಇದು ಪ್ರತಿಯೊಬ್ಬರಿಗೂ, ಇಲ್ಲಿ ನಾವು ನೀವು ಯಾರೂ ಇಲ್ಲ, ಇಲ್ಲಿ ಇರುವುದು ಖಾಲಿ ಆದಿಶೇಷ ಯೋಗ ಕಲೀಲಿಕ್ಕೆ ಬಂದಿದ್ದಾನೆ. ಅಂತ ಆದಿಶೇಷನ ಒಳಗೆ ವಿಷ್ಣು 10 ಅವತಾರವನ್ನು ತೆಗೆದುಕೊಳ್ತಾನೆ. ಹಾಗೆ ತೆಗೆದುಕೊಂಡಂತ ವಿಷ್ಣು ಕೊನೆಗೆ ಕಲ್ಕಿ ಅವತಾರ ಮುಗಿಸಿ ಈ ದೇಹದಲ್ಲಿರುವಂತಹ ಅಧರ್ಮಗಳನ್ನೆಲ್ಲ ಕೊಚ್ಚಿ ಕೊಂದು ಅವ ಲಿಂಗ ಶರೀರವನ್ನು ಹಿಡಿದುಕೊಂಡು, ಅಂದ್ರೆ ಬಿಳಿಯ ಕುದುರೆಯನ್ನು ಹಿಡಿದುಕೊಂಡು ವೈಕುಂಠಕ್ಕೆ ಹೋದ. ಹೀಗೆ ವಿಷ್ಣುವಿನ 10 ಅವತಾರ ಮುಗಿಸಿ ವಿಷ್ಣು ಬಿಳಿ ಕುದುರೆಯ ಮೇಲೆ ಕುಳಿತುಕೊಂಡು ವೈಕುಂಠಕ್ಕೆ ಹೋದರೂ ಯಾರು ಇಲ್ಲಿ ಚಿರಂಜೀವಿ ಆಗಿದ್ದ, ಯಾರಿಗೆ ಸಾವೇ ಇಲ್ಲ ಅಂತ ಲಿಂಗ ಶರೀರ. ಹಾಗೆ ಆ ಲಿಂಗ ಶರೀರದಲ್ಲಿ ಪರಶುರಾಮ ಅನ್ನುವಂಥ ತತ್ವ ಅದು ಇಲ್ಲಿಂದ ಎಲ್ಲೂ ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಇಲ್ಲೇ ಇರುವಂಥದ್ದು. ಅಂತ ಲಿಂಗ ಶರೀರದ ಸ್ಥಿತಿಯಲ್ಲಿ ಯಾರು ನಿಂತಿದ್ದಾರೆ ಅವರೆಲ್ಲರೂ ನಾವಿವತ್ತು ಭೂತ, ದೈವ, ನಾಗ ಅಂತ ಯಾವುದನ್ನು ಕರೀತೇವೆ ಅದು ಅಂತ ಲಿಂಗ ಶರೀರದ ಕಥೆ ಇದು. ಆ ಲಿಂಗ ಶರೀರ ಪ್ರತಿಯೊಬ್ಬನ ಒಳಗೂ ಉಂಟು, ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಅದರ ಅರ್ಥ ಅದು ಇಲ್ಲ ಅಂತ ಹೇಳಿ ಅಲ್ಲ. ಯಾಕಂತೇಳಿ ನಾವು ಇವತ್ತು ವಿಜ್ಞಾನ ಕಲ್ತಿದ್ದೇವೆ. ಹಿಂದಿನವರು ಆ ಶಬ್ದ, ಆ ಶಬ್ದಕ್ಕೆ ಅರ್ಥ ಮತ್ತೆ ಅದರ ಕ್ರಿಯೆ, ಇದು 3 ಒಂದೇ ಆಗಿತ್ತು. ಈಗ ಶಬ್ದ ಒಂದು, ಅರ್ಥ ಒಂದು, ಅದರ ಕ್ರಿಯೆ ಒಂದು ಬೇರೆ ಬೇರೆ ಆಗಿದೆ. ಇಂಥ ಬ್ರಹ್ಮ ಆ ಲಿಂಗ ಶರೀರ ಅನ್ನುವಂಥ ಯಾವ ತತ್ವ ಉಂಟು, ಯಾವ ಸ್ಥಿತಿ ಉಂಟು, ಅದನ್ನು ಧಾರಣೆ ಮಾಡಿಕೊಂಡು ನಾಗಬ್ರಹ್ಮನಾದ. ಇನ್ನು ಈ ಪರಶುರಾಮ ಸೃಷ್ಟಿಯಿಂದ ಹೊರಗೆ ಯಾರಿಗಾದ್ರೂ ದರ್ಶನ ಬಂದ್ರೆ ಅದಕ್ಕೆ ಅಲ್ಲಿಯೇ ಪರಿಹಾರ ಮಾಡಿಕೊಳ್ಳುವಂಥ ವ್ಯವಸ್ಥೆಗಳು ಇದೆ. ಇನ್ನು ಪರಶುರಾಮ ಸೃಷ್ಟಿಯಲ್ಲಿ ಯಾರಿಗಾದ್ರೂ ಮಾನಸಿಕ ಸಮಸ್ಯೆ ಇರಬಹುದು, ದೈಹಿಕ ಸಮಸ್ಯೆ ಇರಬಹುದು, ಆಧ್ಯಾತ್ಮಿಕ ಸಮಸ್ಯೆ ಇರಬಹುದು. ಹೀಗೆ ತಾಪತ್ರಯಗಳು ಅಂತ, ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಹೀಗೆ ಈ 3 ನಮೂನೆಯ ತಾಪತ್ರಯಗಳಿಗೆ ಪರಿಹಾರವನ್ನು ಕೊಡುವಂಥ, ಆ ತಾಪತ್ರಯಗಳನ್ನು ನಿವಾರಿಸುವಂಥ ಒಂದು ವ್ಯವಸ್ಥೆ ಅದು ನಮ್ಮ ಒಳಗೆ ಹಾಸುಹೊಕ್ಕಾಗಿರುವಂಥದ್ದು. ಇನ್ನು ಇಂಥ ಸ್ಥಿತಿಯಲ್ಲಿ ನಾವು ಸ್ವಲ್ಪ ಹೆಚ್ಚು ಭಕ್ತಿಯನ್ನು ನಮ್ಮೊಳಗೆ ನಾವು ವ್ಯಕ್ತಪಡಿಸಿದ್ರೆ, ಆ ದೈವಿಕ ಶಕ್ತಿಗಳ ಬಗ್ಗೆ ನಿಜವಾದ ಅರಿವನ್ನು ನಾವು ಪಡೆದುಕೊಂಡ್ರೆ ಆಗ ಅದು ನಮ್ಮಲ್ಲಿ ಪ್ರಕಟಗೊಳ್ತದೆ. ಹೀಗೆ ಪ್ರಕಟಗೊಂಡಂತಹ ಶಕ್ತಿ ದರ್ಶನದ ಮುಖಾಂತರ ವ್ಯಕ್ತಗೊಳ್ತದೆ. ಹೀಗೆ ದರ್ಶನದ ಮುಖಾಂತರ ವ್ಯಕ್ತಗೊಂಡಾಗ ಆ ದರ್ಶನದಲ್ಲಿ ಅದು ಹೇಳುವಂತ
ನುಡಿಗಳು, ಇನ್ನು ಅದರ ನಿಖರತೆಗೆ ಅನುಗುಣವಾಗಿ, ಹಾಗೆ ಅಲ್ಲಿ ಬಂದಂಥ ಭಕ್ತರಿಗೆ ಸಿಗುವ ಪರಿಹಾರ, ಇನ್ನು ಇದನ್ನು ಅವಲಂಬಿಸಿಕೊಂಡು ಮುಂದೆ ಆ ಜಾಗಕ್ಕೆ ಹೊರಗಿನವರು ಬರ್ತಾರೆ. ಯಾಕಂದೇಳಿ ಪರಿಹಾರಕ್ಕೋಸ್ಕರ. ಹೀಗೆ ಪರಿಹಾರಕ್ಕಂತ ಹೇಳಿ ದೂರ ದೂರದ ಊರುಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ, ಸುತ್ತಮುತ್ತಲು ಎಲ್ಲೆಲ್ಲಿ ದೈವ ದರ್ಶನ ಅನ್ನುವಂಥ ಪರಿಕಲ್ಪನೆಗಳು ನಡೀತಾ ಇದೆ, ಅಲ್ಲಿ ಅವರಿಗೆ ಸಿಗುವಂತ ಸಮಾಧಾನ, ಹಾಗೆ ಅವರ ಕಷ್ಟಗಳಿಗೆ ಸಿಗುವಂತ ಸಾಂತ್ವನ, ಇನ್ನದು ದೈವವೇ ಅಥವಾ ದೇವರೇ ಅಥವಾ ನಾಗನೇ ನನಗೆ ಪರಿಹಾರವನ್ನು ಕೊಟ್ಟಿದ್ದಾನೆ, ಅಭಯ ಕೊಟ್ಟಿದ್ದಾನೆ ಅನ್ನುವಂಥ ಆ ದೃಢ ವಿಶ್ವಾಸ, ಆ ದೃಢ ನಂಬಿಕೆ, ಇದು ಮನುಷ್ಯನ ಎಲ್ಲ ಸಮಸ್ಯೆಗಳಿಂದಲೂ ಅವನನ್ನು ದೂರ ತರಲಿಕ್ಕೆ, ಆ ಸಮಸ್ಯೆಗಳಿಂದ ಹೊರ ತರಲಿಕ್ಕೆ ಸಹಕಾರಿ ಆಗ್ತದೆ. ಈಗ ಇರುವಂಥ ಜೀವ ವಿಜ್ಞಾನಿ ಡಾಕ್ಟರ್ ಬ್ರೂಸ್ ಲಿಪ್ಟನ್ ಇವರು ಬರೆದಂಥ ಬಯಾಲಜಿ ಆಫ್ ಬಿಲೀಫ್ ಅಂತೇಳಿ, ನಂಬಿಕೆಯಿಂದ ನಮ್ಮ ಶರೀರದ ಎಲ್ಲ ಕ್ರಿಯೆಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು, ಅದನ್ನು ಹೇಗೆ ಸರಿಪಡಿಸಬಹುದು, ಇಂಥ ಎಲ್ಲ ಮಾಹಿತಿಗಳನ್ನು ಅವರು ನೀಡಿದ್ದಾರೆ. ಅಂತ ಹೇಳಿದ್ರೆ ಇಂಥ ಕ್ರಿಯೆ ನಮ್ಮಲ್ಲಿ ಅನಾದಿ ಕಾಲದಿಂದ ನಡೀತಾ ಬರ್ತಾ ಉಂಟು. 2100 ವರ್ಷಗಳಿಂದ ಇಲ್ಲಿ ಅಂತ ಒಂದು ವ್ಯವಸ್ಥೆ ಇದೆ. ಇನ್ನು ಇದಲ್ಲದೆ ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತು, ಪುರಾಣಗಳು ಅದು ಅದಕ್ಕಿಂತ ಇನ್ನೂ ಹಿಂದಿನ ಕಾಲದಿಂದಲೂ ಇದೆ. ಇನ್ನು ಬ್ರಾಹ್ಮಣರಲ್ಲದವರು ಹೇಗೆ ದೇವರನ್ನು ಕಾಣಬೇಕು, ಹೇಗೆ ಮೋಕ್ಷವನ್ನು ಪಡೆಯಬೇಕು, ಇದನ್ನೆಲ್ಲವನ್ನು ಕಲಿಸ್ಲಿಕ್ಕೆ, ತಿಳಿಸ್ಲಿಕ್ಕೆ ಯೋಗಿಗಳು ಬಂದರು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.